ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 188ನೆಯ ತಿರುನಾಮ ಸುರಾನಂದ. ಇಂದಿನ ಕತೆ ಶ್ರೀಮದ್ಭಾಗವತ ಪುರಾಣದಿಂದ ಬಂದಿದೆ. ಬ್ರಹ್ಮದೇವರ ಮನಸ್ಸಿನಿಂದ 4 ಜ್ಞಾನಿ ಬಾಲ ಋಷಿಗಳು ಜನಿಸಿದರು. ಅವರು ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರರು. ಅವರು ಚಿಕ್ಕ ಮಕ್ಕಳಂತೆ ಕಾಣುತ್ತಿದ್ದರೂ ಅವರ ಮುಖದಲ್ಲಿ ಜ್ಞಾನದ ಪ್ರಕಾಶ ಹೊಳೆಯುತ್ತಿತ್ತು. ಒಮ್ಮೆ ಆ 4 ಬ್ರಹ್ಮದೇವರ ಹತ್ತಿರ ಬಂದು ಲೋಕದ ಆಸೆಗಳಿಂದ ತುಂಬಿರುವ ಮನಸ್ಸನ್ನು ಹೇಗೆ ಗೆಲ್ಲಬಹುದು ಎಂಬ ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳಿದರು. ಈ ಕಷ್ಟವಾದ ಪ್ರಶ್ನೆಗೆ ಬ್ರಹ್ಮದೇವರಿಗೂ ಕೂಡ ತಕ್ಷಣ ಉತ್ತರ ತಿಳಿಯಲಿಲ್ಲ. ಆದ್ದರಿಂದ ಮೊದಲು ತಾವೇ ಅದರ ಉತ್ತರವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರು. ಆದ್ದರಿಂದ ಅವರು ಪರಮಜ್ಞಾನಕ್ಕಾಗಿ ಭಗವಂತನ ಧ್ಯಾನ ಮಾಡಿದರು. ಆಗ ಭಗವಂತ ಹಂಸರೂಪವನ್ನು ತಾಳಿ ಯೋಗ ಮತ್ತು ಭಕ್ತಿಯ ರಹಸ್ಯಗಳನ್ನು ಅವರಿಗೆ ಉಪದೇಶಿಸಿದನು. ಆದರೆ ಭಗವಂತ ಹಂಸದ ರೂಪವನ್ನೇ ಏಕೆ ತಾಳಿದನು ಎಂಬ ಪ್ರಶ್ನೆ ಬರಬಹುದು. ಏಕೆಂದರೆ ಹಂಸಕ್ಕೆ ನೀರ ಕ್ಷೀರ ವಿವೇಕ ಇದೆ ಎಂದು ಹೇಳಲಾಗುತ್ತದೆ. ಅಂದರೆ ಹಾಲು ಮತ್ತು ನೀರನ್ನು ಬೇರ್ಪಡಿಸುವ ಸಾಮರ್ಥ್ಯ ಅದಕ್ಕಿದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ನಿಜವಾದ ಜ್ಞಾನಿಯು ಸತ್ಯ ಮತ್ತು ಅಸತ್ಯ, ಶಾಶ್ವತ ಮತ್ತು ಅಶಾಶ್ವತ, ಆತ್ಮ ಮತ್ತು ಲೋಕದ ಆಸೆಗಳ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳಬಲ್ಲವನು. ವೇದಗಳಲ್ಲಿ ಅಪಾರವಾದ ಜ್ಞಾನವಿದೆ. ಯಾರಿಗಾದರೂ ಸಂಪತ್ತು ಬೇಕಾದರೆ ಅದನ್ನು ಹೇಗೆ ಪಡೆಯಬೇಕು ಎಂದು ವೇದಗಳು ತಿಳಿಸುತ್ತವೆ. ಸ್ವರ್ಗವನ್ನು ಪಡೆಯಲು ಬಯಸಿದರೆ ಯಾವ ಯಜ್ಞವನ್ನು ಮಾಡಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ವಿವರಿಸುತ್ತವೆ. ಆತ್ಮದ ಅನುಭವವನ್ನು ಪಡೆಯಲು ಬಯಸಿದರೆ ಅದಕ್ಕೂ ಮಾರ್ಗವನ್ನು ತೋರಿಸುತ್ತವೆ. ಹಾಗೆಯೇ ಈ ಭೌತಿಕ ಲೋಕದಿಂದ ಮುಕ್ತಿ ಪಡೆದು ಭಗವಂತನನ್ನು ಸೇರಲು ಬಯಸಿದರೆ ಅದಕ್ಕೂ ದಾರಿಯನ್ನು ತೋರಿಸುತ್ತವೆ. ಹಂಸ ರೂಪದಲ್ಲಿ ಬಂದ ಭಗವಂತನು ವೇದಗಳಲ್ಲಿರುವ ಸಾಮಾನ್ಯ ವಿಷಯಗಳನ್ನು ಪಕ್ಕಕ್ಕಿಟ್ಟು ಭಗವದ್ ಅನುಭವ ಪಡೆಯಲು ಮತ್ತು ಲೋಕದ ಆಸೆಗಳಿಂದ ಮನಸ್ಸನ್ನು ದೂರವಿಡಲು 3 ಮುಖ್ಯ ಹಂತಗಳನ್ನು ತಿಳಿಸಿದನು. ಮೊದಲನೇ ಹಂತ, ನೀವು ಈ ದೇಹವಲ್ಲ, ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ಎರಡನೇ ಹಂತ, ಆತ್ಮದ ಸ್ವಭಾವವನ್ನು ತಿಳಿದುಕೊಳ್ಳಿ. ನನ್ನ ಆತ್ಮವಾಗಲಿ, ನಿಮ್ಮ ಆತ್ಮವಾಗಲಿ ಅಥವಾ ಬ್ರಹ್ಮದೇವರ ಆತ್ಮವಾಗಲಿ, ಎಲ್ಲ ಜೀವಾತ್ಮಗಳು ಅತ್ಯಂತ ಸೂಕ್ಷ್ಮವಾದವು, ನಾಶವಾಗದವು ಮತ್ತು ಜ್ಞಾನ ಹಾಗೂ ಆನಂದದ ರೂಪವಾಗಿವೆ. ಮೂರನೇ ಹಂತ, ಎಲ್ಲ ಜೀವಾತ್ಮಗಳ ನಿಜವಾದ ಕರ್ತವ್ಯ ಪರಮಾತ್ಮನ ಸೇವೆ ಮಾಡುವುದು ಎಂಬುದನ್ನು ಅರಿತುಕೊಳ್ಳಿ. ಈ 3 ಹಂತಗಳನ್ನು ಅನುಸರಿಸಿದಾಗ ನಮ್ಮ ಮನಸ್ಸಿನಲ್ಲಿರುವ ಭೇದ ಭಾವ ಮತ್ತು ಅಜ್ಞಾನ ಮಾಯವಾಗುತ್ತದೆ. ಆಗ ನಾವು ಎಲ್ಲೆಡೆ ದೇವರ ಮಹಿಮೆಯನ್ನು ಕಾಣಬಹುದು, ಕೇಳಬಹುದು ಮತ್ತು ಅನುಭವಿಸಬಹುದು. ಆತ್ಮವು ದೈವಿಕ ಆನಂದದಲ್ಲಿ ಮುಳುಗಿ ಪರಮಾತ್ಮನ ಸೇವೆ ಮಾಡುವುದನ್ನೇ ತನ್ನ ಗುರಿಯನ್ನಾಗಿ ಮಾಡಿಕೊಳ್ಳುತ್ತದೆ. ಇದೇ ವೇದಗಳ ಸಾರವಾಗಿದೆ. ಈ ಉಪದೇಶವನ್ನು ಕೇಳಿ ಬ್ರಹ್ಮದೇವರು ಮತ್ತು ಅವರ ಪುತ್ರರು ತುಂಬ ಸಂತೋಷಪಟ್ಟರು. ಸುರಾನಂದ ಎಂದರೆ ದೇವತೆಗಳಿಗೆ ಆನಂದವನ್ನು ನೀಡುವವನು ಎಂದು ಅರ್ಥ. ನಾವು ಪ್ರತಿದಿನ ಸುರಾನಂದಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಸಂತೋಷ, ಜ್ಞಾನ ಮತ್ತು ದೈವ ಸೇವೆಯ ಮಾರ್ಗವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.